ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಿದ್ದು ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಕೇಳೋಕ್ಕೆ ಬರ್ತಾ ಇರ್ತಾರೆ. ಬಂಗಾರಿನ ಮನೇಲೇ ಬಿಟ್ಟು ಬಂದು ಒಳ್ಳೆ ಕೆಲಸ ಮಾಡಿದೆ. ಬರಲಿ, ಚೆನ್ನಾಗಿ ಮುಗಿದ್ಬಿಟ್ಟು ಕಳಿಸ್ತೀನಿ. ರವಿಶಂಕರ್ ಅವರೇ, ನೀವು ಒಬ್ಬರೇ ಬಂದಿದ್ದೀರಾ? ಸೌಪರ್ಣಿಕ ಬಂದಿಲ್ಲ. ಏನು ವಿಷಯ ಅಂತ ಹೇಳಿ. ರವಿಶಂಕರ್ ಅವರೇ, ಸಿದ್ದು ಅವರು ಎಂಥ ವ್ಯಕ್ತಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅವ್ರು ಯಾವತ್ತೂ ಇನ್ನೊಬ್ಬರಿಗೆ ನೋವು ಕೊಡೋಕೆ ಇಷ್ಟಪಡಲ್ಲ. ಅಂಥದ್ರಲ್ಲಿ 2 ಜೀವ ತೆಗೆಯೋ ಮಟ್ಟಿಗೆ ಇಳಿತಾರ ಹೇಳಿ? ಇದು ಆಕ್ಸಿಡೆಂಟೇ ಆಗಿದ್ರು ಅವ್ರು ಯಾವತ್ತೂ ಯಾವುದೂ ಉದ್ದೇಶ ಇಟ್ಕೊಂಡಿದ್ದನ್ನು ಮಾಡಿಲ್ಲ. ದಯವಿಟ್ಟು ನೀವು ಸೌಪರ್ಣಿಕ ಅವ್ರ ಹತ್ರ ಮಾತಾಡಿ ಈ ಕೇಸ್ನ ವಾಪಸ್ ತಗೋಬಹುದಾ? ನೋಡಿ, ಬೇಕಂದ್ರೆ ನಾನು ಮನೆಗೆ ಬಂದು ಅವ್ರ ಹತ್ರ ಮಾತಾಡ್ತೀನಿ. ಅಂಥ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆಲ್ರೆಡಿ ಸೌಪರ್ಣಿಕ ಮೈಂಡ್ ಅಪ್ಸೆಟ್ ಆಗಿ ಬೇಜಾರಲ್ಲಿ ಕೂತಿದ್ದಾಳೆ. ನೀವು ಅಲ್ಲಿ ಮನೆಗೆ ಬಂದುಬಿಟ್ಟು ಅಳೋದು ಮತ್ತೊಂದು ಡ್ರಾಮಾ ಮಾಡಿಬಿಟ್ಟು ಇನ್ನೂ ಅಪ್ಸೆಟ್ ಆಗ್ತಾಳೆ. ಅಲ್ಲ, ಏನು ಹೇಳಕ್ಕೆ ಬರ್ತಿದ್ದೀರಾ ನೀವು? ಹಾಂ, ಉದ್ದೇಶ ಇಟ್ಕೊಂಡು ಮಾಡಿದರೆ ಕೊಲೆ, ಇಲ್ಲ ಅಂದ್ರೇನು ಪುಣ್ಯದ ಕೆಲಸನಾ? ಸರಿ, ಏನೋ ಆಕ್ಸಿಡೆಂಟ್ ಆಗೋಯ್ತು, ಡೈಲಿ ಆಗ್ತಾನೆ ಇರುತ್ತೆ. ಹಾಗಂತ ಆಕ್ಸಿಡೆಂಟ್ ಮಾಡಿ ರೋಡಲ್ಲೇ ಸಾಯ್ಲಿ ಅಂತ ಬಿಟ್ಟು ಹೋಗ್ಬಿಡೋದಾ? ಅಲ್ಲಿ ಸತ್ತು ಬಿದ್ದಿದ್ರಲ್ಲ ಅತ್ತೆ ಭಾವ, ಅವರು ಮನುಷ್ಯರೇ ಅಲ್ವಾ? ಪಾಪ, ಆ ಟೈಮಲ್ಲಿ ಅವರಿಗೆ ಎಷ್ಟು ನೋವಾಯಿತೋ ಏನೋ. ಅವ್ರನ್ನ ಆಸ್ಪತ್ರೆಗೆ ಅವರು ಸೇರಿಸ್ಬೋದಿತ್ತಲ್ವಾ? ನಿನ್ನ ಗಂಡ ಅದನ್ನೂ ಮಾಡಿಲ್ಲ. ಒಂದು ಪ್ರಾಣಿಗೆ ಗುದ್ದಿದ್ರು ಅದು ಸತ್ತಿದೆಯೋ ಬದುಕಿದೋ ಅಂತ ನೋಡ್ಬಿಟ್ಟು ಹೋಗ್ತಾರೆ. ಅಂಥದ್ರಲ್ಲಿ ನಿನ್ನ ಗಂಡನಿಗೆ ಆ ಮಾನವೀಯತೆ ಇಲ್ಲದೆ ಹೋಯ್ತಲ್ಲ, ಅಂಥವನ್ನ ಕೇಸ್ ವಾಪಸ್ ತಗೊಳ್ಳಿ ಬಿಡಿಸಿ ಅಂತ ಕೇಳಕ್ಕೆ ಬಂದಿದ್ದೀರಾ? ಛೇ! ನೋಡಿ ಸರ್, ನಮಗೆ ಗೊತ್ತಾಗದೆ ಇದೆಲ್ಲ ಆಗ್ಬಿಟ್ಟದೆ. ನೋಡಿ, ಅವನು ಬೇಕು ಅಂತ ಉದ್ದೇಶಪೂರ್ವಕ ಮಾಡಿದ್ದಿದ್ರೆ ಅವನೇ ಕಾರಣ ಆಗಿರೋನು. ದಯವಿಟ್ಟು ಅವನಿಗೂ ಇದಕ್ಕೂ ಸಂಬಂಧ ಇಲ್ಲ ಸರ್. ದೊಡ್ಡ ಮನ್ಸು ಮಾಡಿ ಕೇಸ್ನ ವಾಪಸ್ ತಗೊಳ್ಳಿ ಸರ್, ಬಹು ಉಪಕಾರ ಆಯ್ತದೆ. ನೋಡ್ರಿ, ನಿಮ್ಮ ತಮ್ಮ ಅಂತನೋ ಜವರೇಗೌಡರು ಮಗ ಅಂತನೋ ಕ್ಷಮಿಸಿ ಕೇಸ್ ವಾಪಸ್ ತಗೊಳಕ್ಕಾಗಲ್ಲ. ನಿಮ್ಮ ಅಪ್ಪ ಯಾರೇ ಇರ್ಬೋದು, ಅಧಿಕಾರ ಇದ್ದರೆ ಅದು ಮನೇಲಿರುತ್ತೆ. ನಮಗೇನ್ರಿ ಆಗಬೇಕು? ದುಡ್ಡಿಂದ ಏನು ಬೇಕಾದ್ರೂ ಕೊಂಡ್ಕೋಬೋದು, ಆದರೆ ಪ್ರಾಣ ಕೊಂಡ್ಕೊಳಕ್ಕಾಗತ್ತಾ? ಅವರಿಬ್ರು ಬಲಿ ತಗೊಂಡಿದ್ದಲ್ದೆ ಆ ಮಗು ಖುಷಿನೂ ತಬ್ಲಿ ಮಾಡಿಬಿಟ್ಟ. ಆ ಮಗುನ ನೋಡಿದರೆ ಕರುಳು ಕಿತ್ತು ಬಂದಂಗಾಗುತ್ತೆ. ಇಷ್ಟೆಲ್ಲ ಮಾಡಿಬಿಟ್ಟು ಆ ಮಗುನ ಜೊತೆಗಿಟ್ಕೊಂಡ್ರೆ ವಿಷಯ ಆಚೆ ಬರಲ್ಲ ಅಂತ ಅತಿಯಾದ ಪ್ರೀತಿ ಇರೋರ ಥರ ಡ್ರಾಮಾ ಮಾಡಿ ಅವಳನ್ನ ಜೊತೆಗಿಟ್ಕೊಂಡಾಗ ಟ್ರೈ ಮಾಡಿದೆ ಅಲ್ವಾ? ಆ ಮಗುನ ನೋಡಿದ್ರೆ ಅಳು ಬರುತ್ತೆ. ಆ ಫೀಲಿಂಗ್ಸ್ ನಿಮಗೆಲ್ಲ ಅರ್ಥ ಆಗ್ಬೇಕು. ನೋಡ್ರಿ, ಕೇಸ್ ನಡೀತಾ ಇರ್ಬೇಕಾದ್ರೆ ನನಗೆ ಬಂದು ಕೇಸ್ ವಾಪಸ್ ತಗೊಳ್ಳಿ ಅಂತ ಧಮಕಿ ಕೊಟ್ಟರು ಅಂತ ಲಾಯರ್ ನಿಲ್ಲಿಸ್ಬಿಟ್ಟು ನಿಮ್ಮಿಬ್ರನ್ನ ಒಳಗಾಕ್ತೀನಿ. ಸಿದ್ದೇಗೌಡನ ಜೊತೆ ನೀವಿಬ್ರು ಒಳಗಿರ್ಬೇಕಾಗತ್ತೆ. ಹೋಗ್ತಾ ಇರಿ. ಏನು ಮುಖ ನೋಡ್ಕೋತಿದ್ದೀರಾ? ನಿಮ್ಗೆ ಹೇಳ್ತಾ ಇರೋದು, ಹೋಗ್ತಾ ಇರಿ. ಎಂಚ ರೆಡ್ ಜನಲ ನೆರ್ದು ಗಿಡತೀನಿ. ಲಕ್ಷ್ಮೀ ನಿವಾಸ ಲಕ್ಷ್ಮೀ